ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಪಲ್ಯ ಅಥವಾ ಗ್ರೇವಿ ಮಾಡೋದನ್ನ ಹೇಳ್ಕೊಡ್ತೀನಿ. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ನೀವು ಕೇಳ್ಬೋದು. ಇದರಲ್ಲಿ ಫಸ್ಟ್ ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು ಇದರಲ್ಲಿ ಅವರೆಕಾಳು ಹಾಕ್ಬಿಟ್ಟು ಒಂದು ಪಲ್ಯ ಥರ ಮಾಡ್ತಾ ಇದ್ದೀನಿ. ಅದು ಗ್ರೇವಿ ಥರ ಇರುತ್ತೆ. ಇದು ಚಪಾತಿಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಇದಕ್ಕೆ ನಾನು ಇಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಕಾಳುಗಳನ್ನ ಆಯ್ಬಿಟ್ಟು ಬೇರೆ ಕಡೆ ಎತ್ತಿಬಿಟ್ಟು ಎಳೆ ಕಾಳುಗಳನ್ನ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಒಂದು ಬಟ್ಲು ಒಂದು ಅರ್ಧ ಬಟ್ಲು ಅವರೆಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಆಲೂಗಡ್ಡೆ ಪೀಸ್ ತೊಗೊಂಡಿದ್ದೀನಿ. ಇಷ್ಟು ಒಂದು ಇದು ನೆಕ್ಸ್ಟು ಒಂದು 5ರಿಂದ 6 ಉಳ್ಳಿಕಾಯಿ ತೊಗೊಂಡಿದ್ದೀನಿ. ಇದು ಗೆಡ್ಡೆಕೋಸು ಅರ್ಧ ತೊಗೊಂಡಿದ್ದೀನಿ. ಮತ್ತು ಇದು ದಪ್ಪ ಮೆಣಸಿನಕಾಯಿ, ಇದು ಮಾಮೂಲಿ ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ನಂತರ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ತರಕಾರಿಗಳನ್ನ ತೊಗೊಂಡಿದ್ದೀನಿ. ಅದೇನಪ್ಪ ಅಂದರೆ ಸ್ವಲ್ಪ ಟೊಮೊಟೊ, ಇಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಶುಂಠಿ ಜಜ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ. ಇದ್ರ ಜೊತೆ ಒಂದು ಕಪ್ಪಷ್ಟು ಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೇಕಾಗುವಂಥ ಮಸಾಲ ಪದಾರ್ಥಗಳನ್ನ ಹೇಳ್ತೀನಿ ನೋಡಿ. 1 ಸ್ಪೂನು ಖಾರ ಪುಡಿ ತೊಗೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಮಸಾಲ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಸಾಸಿವೆ. ನೆಕ್ಸ್ಟ್ ಇದು ಒಗ್ಗರಣೆಗೆ ಒಂದು ದೊಡ್ಡ ಹೂವು ತೊಗೊಂಡಿದ್ದೀನಿ, 2 ಚಕ್ಕೆ, 2 ಏಲಕ್ಕಿ ಮತ್ತು ಲವಂಗ ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಇಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಹಾಕೊಂಡು ಯಾವ ಥರ ಒಂದು ಸ್ಪೆಷಲ್ ಅವರೆಕಾಳು ಪಲ್ಯ ಮಾಡೋದು ಅಂತ ನನಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ನಾನು ಸ್ಟವ್ನ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಎಣ್ಣೆ ಕಾದ್ಮೇಲೆ ಫಸ್ಟ್ ಇದು ಪಾತ್ರೆ ಕಾಯಿ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಬಿಟ್ಕೊಳ್ಳೋಣ. ನಂತರ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಕಡೆ ನಾವು ನೀಟಾಗಿ ಎತ್ತಿಟ್ಕೊಂಡ್ರೆ ಬೇಗ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ಎಣ್ಣೆ ಬಾಣಲೆ ಹಾಕ್ತಾ ಇದೆ. ಈ ಎಪಿಸೋಡ್ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ, ಬಟ್ ಮಾಡಬೇಕು ಅಂತ ಈಗ ಇಮಿಡಿಯೇಟಾಗಿ ಪ್ಲಾನ್ ಮಾಡಿದೆ. ಯಾಕೆ ನಿಮಗೆ ತೋರಿಸಬಾರ್ದು ಅಂತ ಅನಿಸ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಣ್ಣೆ ಹಾಕೋತಿದ್ದೀನಿ. ಇದು ಚಪಾತಿಗೆ ಮತ್ತು ಅನ್ನಕ್ಕೆ ಮತ್ತು ರೊಟ್ಟಿಗೆ, ಗೊಜ್ಜಿಗೆ ಎಲ್ಲದಕ್ಕೂ ಆಲ್ ಇನ್ ಒನ್ ಒಂದು ರೆಸಿಪಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕ್ರಿಸ್ಪಿಯಾಗಿ ಏನಿರೋದಿಲ್ಲ, ಬಟ್ ಇದು ಸ್ವಲ್ಪ ಸ್ಪೈಸಿಯಾಗಿ ಇರುತ್ತೆ. ನಾವು ಹೆಂಗೆ ಮಾಡ್ಕೊತೀವಿ ಹಾಗೆ ಈ ಮಸಾಲೆ ಐಟಮ್ನ ನಾನು ಮನೇಲಿ ಮಾಡ್ಕೊಂಡಿರೋದು. ಸೊ ನೀವು ಇದ್ರ ಬದಲಾಗಿ ಬೇಕಾದ್ರೆ ನೀವು ಈ ಮಸಾಲೆ ಐಟಮು ಧನಿಯಾ ಪೌಡರ್ನ ಮಾಡೋದು. ಇದಕ್ಕೆ ವೆಜ್ ನಾನ್ ವೆಜ್ ಎಲ್ಲದಕ್ಕೂ ನಮ್ಮ ಮನೇಲಿ ಬಳಸ್ತೀವಿ ನಾವು. ಸೊ ಅದಕ್ಕೆ ಸಂಬಂಧಪಟ್ಟಿರೋದು. ಸೊ ಇದು ಧನಿಯಾ ಪೌಡರ್ನ ಯಾವಾಗಾದ್ರೂ ನಾನು ಇನ್ನೊಂದು ಎಪಿಸೋಡ್ ಮಾಡ್ಬಿಟ್ಟು ಹಾಕ್ತೀನಿ. ಇದು ಸುಮ್ಮನೆ ಹಚ್ಚ ಖಾರ ಪುಡಿ. ನಿಮಗೆ ಕಲರ್ ಬೇಕು ಅಂತಂದರೆ ನೀವು ಬೇಕಾದ್ರೆ ಕೆಂಪು ಮೆಣಸಿನಕಾಯಿ ಪುಡಿ ಅಥವಾ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಸಹಿತ ಹಾಕೋಬಹುದು. ಇದು ಉಪ್ಪು, ಇದು ಪಿಂಕ್ ಸಾಲ್ಟ್. ನೀವು ಬೇಕಾದ್ರೆ ಮಾಮೂಲಿ ಸಾಲ್ಟನ್ನು ಹಾಕೋಬಹುದು. ಸೊ ಇವಾಗ ನಾನು ಫಸ್ಟ್ ಸಾಸಿವೆ ಹಾಕೋತೀನಿ. ಸಾಸಿವೆ ಸ್ವಲ್ಪ ಚಟ್ಪಟ್ ಅಂತ ಅನ್ನಿ. ಸಾಸಿವೆ ಸಿಡಿದ ನಂತರನೇ ನಾವು ಬೇರೆ ಐಟಮ್ಗಳನ್ನ ಹಾಕೋಬೇಕು. ನಾವು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಬೇಗ ಆಗುತ್ತೆ. ಕಡಿಮೆ ಇಟ್ಕೊಂಡ್ರೆ ಸ್ವಲ್ಪ ನಿಧಾನಕ್ಕೆ ಸಿಡಿಯುತ್ತೆ. ಸ್ವಲ್ಪ ಅದೊಂದು ಏನಿದೆ ಯಾವುದು ಸಾಸಿವೆ ಏನಿದೆ ಸ್ವಲ್ಪ ದಪ್ಪ ಸಾಸಿವೆ ಆಗಿರೋದ್ರಿಂದ ಸ್ವಲ್ಪ ನಿಧಾನ. ಸೊ ಅದ್ರ ಜೊತೆ ನಾವು ಸ್ವಲ್ಪ ಈ ಕಡೆ ಹಾಕೊಂಡಿರೋಣ. ಅದ್ರ ಜೊತೆ ಅದು ಸಿಡಿಯುತ್ತೆ. ಇದು ಒಂದು ಮೊಗ್ಗು ಕೂಡ ಹಾಕೊಂಡಿದ್ದೀನಿ ನೋಡಿ, ಏಲಕ್ಕಿ ಮತ್ತು ಇದು ಮೆಣಸು. ಲವಂಗನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದ್ರೆ ಬೇಗ ಸಿಡ್ಬಿಡುತ್ತೆ. ಸೊ ಇಷ್ಟು ಒಗ್ಗರಣೆ ಹಾಕೊಂಡಿದ್ದೀನಿ ನಾನು. ಸಿಗ್ತಾ ಇದೆ ನೋಡ್ಕೊಂಡು ಹಾಕ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಲ್ಲ, ಅದು ಗಮ್ಮಂದಿ ಅಂತ ಹೇಳ್ಬಿಟ್ಟು ಫಸ್ಟೇ ಕರ್ಬೇವಿನ ಸೊಪ್ಪು ಹಾಕಿ. ಈ ಕರ್ಬೇವಿನ ಸೊಪ್ಪು ಜೊತೆ ನಾವು ಈರುಳ್ಳಿ ಹಾಕ್ಬಾರ್ದು. ನಾನು ಸಲ ಹಾಕಬೇಕಾದ್ರೆ ಈರುಳ್ಳಿ ಹಾಕ್ತೀನಿ. ಫಸ್ಟ್ ಟೈಮ್ ಈರುಳ್ಳಿ ಹಾಕ್ತೀನಿ. ಬಟ್ ಈಗ ನಾವು ಅವರೆಕಾಳು ತೊಗೊಂಡಿರೋದ್ರಿಂದ ಸೊ ಇದನ್ನು ಇವಾಗ ಹಾಕೋಣ. ಯಾಕೆಂದರೆ ಅದು ಎಣ್ಣೆಗೆ ಬೇಯ್ಕೊಂಡ್ರೆ ಮತ್ತೆ ನಮಗೆ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಫಸ್ಟೇ ಅದನ್ನು ನಾವು ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯಿ. ಸ್ವಲ್ಪ ಎಣ್ಣೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಮ್ಗೆ ಯಾವುದು ಗೊತ್ತಂತೆ ಲೇಟಾಗಿ ಬೇಯಿದೆ ಅಂತ ಅನ್ಸುತ್ತಲ್ಲ, ಇವಾಗ ನಾನು ನೋಡಿ ಹಸಿ ಮೆಣಸಿನಕಾಯಿ ಹಾಕ್ತೀನಿ. ಅದ್ರ ಜೊತೆ ದಪ್ಪ ಮೆಣಸಿನಕಾಯಿ ಹಾಕ್ತೀನಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಲ್ಲ, ಅದು ಸುಮ್ಮನೆ ಇಟ್ಕೊಂಡಿದ್ದೀನಿ. ಈ ಮೆಥಡಲ್ಲಿ ನೀವು ಮಾಡಿದ್ರೆ ನೀವು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನೋಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಿದೆ, ಯಾಕೆಂದರೆ ನಾನು ಈರುಳ್ಳಿ ಕ್ವಾಲಿಟಿಗೆ ಮಾಡೋದು. ಸೊ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸು ಕೈ ಹಾಕ್ತಿದ್ರೆ ಸಾಕು. ಟೊಮೊಟೊ ನೀವು ಯಾವತ್ತೂ ಲಾಸ್ಟ್ ಹಾಕೊಳ್ಳಿ, ಯಾಕೆಂದರೆ ಟೊಮೊಟೊ ಹುಳಿ ಇದು ಗೆಡ್ಡೆಕೋಸು, ಇದು ಅರ್ಧ ಹಾಕೊಳ್ಳಿ. ಇವಾಗ ಉಳ್ಳಿಕಾಯಿ ಹಾಕ್ತೀನಿ ಮತ್ತು ಆಲೂಗಡ್ಡೆ ಹಾಕ್ತೀನಿ ಮತ್ತು ಹಸಿ ಬಟಾಣಿ ಹಾಕ್ತೀನಿ. ನನಗೆ ಒಂದು ಆಗಿನ ಮುಂದೆ ಮನೆ ಕೆಲಸ ಜಾಸ್ತಿ ಆಗಿತ್ತು ಮತ್ತು ಸ್ಕೂಲಲ್ಲಿ ವರ್ಕ್ ಜಾಸ್ತಿ ಆಯಿತು. ಹಂಗಾಗಿ ಯಾವುದೇ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಫುಡ್ಡಿಂದೇ ಆಗಲಿ, ಸ್ಕೂಲಿಂದೇ ಆಗಲಿ, ಮನೆಯದೇ ಆಗಲಿ. ಈಗ ಸ್ವಲ್ಪ ಫ್ರೀ ಆಗ್ತಾ ಇದ್ದೀನಿ. ಇನ್ಮೇಲೆ ನೋಡೋಣ, ಟ್ರೈ ಮಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟೊಂದು ಫ್ರೀ ಟೈಮ್ ಇರಲ್ಲ. ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ, ಬೆಳಗ್ಗೆ 4 ಆಗಿದ್ದರೆ ರಾತ್ರಿ 11 ಗಂಟೆ ತನಕ ಕೆಲಸ ಇರುತ್ತೆ ನನಗೆ. 11 ಗಂಟೆವರೆಗೂ ತುಂಬಾ ಕೆಲಸ, ಯಾಕಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ಆದ್ರೂ ಏನೋ ಇದೊಂದು ಇಂಟ್ರೆಸ್ಟ್ ಇತ್ತೀಚೆಗೆ ಎಲ್ಲರೂ ಮಾಡ್ತಾರೆ ಅಂತ ಮಾಡ್ತಾ ಇರಲಿಲ್ಲ. ನನಗೆ ಮಾಡಬೇಕು, ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಪ್ರಯತ್ನ ಅಷ್ಟೇ. ನೀವು ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಾಂದರೆ ಹೋಗಿ ಮನೆಗೆ ಒಂದೆಲ್ಲ ಮಾಡ್ಕೊಂಡ್ರೆ ತಿಂಡಿ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಟೊಮೊಟೊ ಹಾಕ್ತೀನಿ. ನಾನು ನೀರು ಅಲ್ಲಿಂದ ಹಾಕ್ತೀನಿ. ಜಾಸ್ತಿ ನೀರು ಹಾಕ್ತೀನಿ. ನಿಮಗೆ ಕಾಯಿನ ಸಾಂಬಾರು ಥರ ಬೇಕು ಇದು ಅನ್ನೋದಿದೆ, ಸ್ವಲ್ಪ ಕಾಯಿ ಇರುತ್ತಲ್ಲ, ಈ ಕಪ್ಪನ್ನ ನೀವು ರುಬ್ಕೊಂಡ್ಬಿಟ್ರೆ ಸೊ ಸಾಕಾಗುತ್ತೆ. ಅವಾಗ ನಿಮಗೆ ಗ್ರೇವಿ ಥರ ಸಿಗುತ್ತೆ. ಇದು ಚೆನ್ನಾಗಿದೆ ಈ ಥರ. ನಾನು ವರ್ಷ ಹೇಳಿಲ್ಲ, ಸೊ ವರ್ಷ ಹಾಕ್ತೀನಿ ತಗೊಳ್ಳಿ. ಈಗ ಹೇಳ್ಬೇಕಾದ್ರೆ ವರ್ಷ ಹೇಳಿಲ್ಲ, ಇವಾಗ ಅಡಿಕೆ ಹಾಕ್ತೀನಿ. ವರ್ಷ ಅವ್ರು ಹೇಳಬೇಕಿತ್ತು, ಇದು ಸ್ವಲ್ಪ ಇಷ್ಟು ವರ್ಷ ಹಾಕ್ತೀನಿ. ಈಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿದ್ದು ನೀರು ಹಾಕೋದಕ್ಕಿಂತ ಮುಂಚೆ ಖಾರ ಮತ್ತು ಉಪ್ಪುನ ಹಾಕಬೇಕು. ಮಸಾಲೆ ಏನಿರುತ್ತೆ ಅದನ್ನು, ಯಾಕೆಂದರೆ ನೀರು ಹಾಕಿದ ಮೇಲೆ ಏನಾಗುತ್ತೆ, ಅದು ಎಣ್ಣೆ ಹುರ್ಕೊಂಡಷ್ಟು ಟೇಸ್ಟ್ ಇರೋದಿಲ್ಲ.
ಇವಾಗ ಎಣ್ಣೆಲಿ ಯಾವುದು ಬಂದುತ್ತೆ ಸಾಕಾಗಿರುತ್ತೆ, ಸಾಕು ಟೇಸ್ಟ್ ಆಗಿರುತ್ತೆ ಮತ್ತು ಸ್ಪೈಸಿನೂ ಆಗುತ್ತೆ. ನೀವು ಬೇಕಾದ್ರೆ ಇನ್ನೊಂದು ತರಕಾರಿಗಳನ್ನ ಹಾಕೋಬೋದು. ನನಗೆ ಬದನೆಕಾಯಿ ಸಿಕ್ಕಿರಲಿಲ್ಲ, ಬದನೆಕಾಯಿ ತಗೊಂಡಿಲ್ಲ. ಸೊ ಬದನೆಕಾಯಿ ತರಕಾರಿ ಇದರಲ್ಲಿ ಬದನೆಕಾಯಿ ಆ್ಯಡ್ ಮಾಡ್ಬೋದು. ಕ್ಯಾರೆಟ್ ಹಾಕೋಬೇಡಿ, ಯಾಕೆಂದರೆ ಅವರೆಕಾಯಿ ಎಲ್ಲ ಸ್ವೀಟ್ ಇರುತ್ತೆ. ಸೊ ಕ್ಯಾರೆಟೇ ಬೇಡ. ನೋಡಿ ಕಲರ್ ಆಗಿದೆ, ಚೆನ್ನಾಗಿ ಬಂದಿದೆ. ನೀವು ಬೇಕಾದರೆ ಹಸಿ ಅಗಲ ಹಸಿ ತರಕಾರಿ ಹೀಗೆ ತಿಂತೀನಿ ಅಂದರೆ ಇಷ್ಟರಲ್ಲೇ ತಿನ್ಬೋದು, ಹಿಂಗೆ ಚೆನ್ನಾಗಿರುತ್ತೆ. ಇವತ್ತು ಆ್ಯಕ್ಚುಲಿ ಯಾವುದೇ ವಿಡಿಯೋ ಮಾಡೋದು ಒಳ್ಳೆಯ ಇಲ್ಲ ನನಗೆ. ಆದರೆ ಅವರೆಕಾಯಿ ಸ್ಪೆಷಲಾಗಿ ಏನೋ ನೆನೆ ಬಂದಿತ್ತು, ಇಲ್ಲಿ ಮನೆ ಹತ್ರನೇ ಬಂದಿತ್ತು. ಸೊ ಯಾಕೆ ಟ್ರೈ ಮಾಡೋದು? ಆ್ಯಕ್ಚುಲಿ ಇವತ್ತು ಸಂಡೇ ಏನಾದರೂ ನಾನ್ ವೆಜ್ ಮಾಡ್ಕೊಳ್ತೀನಿ. ಇದು ನಾನ್ ವೆಜ್ ಅದು ತೋರಿಸ್ತೀನಿ. ಆದರೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಈಗ ಕಲರ್ಫುಲ್ ಆಗಿ ಬರುತ್ತೆ. ಮತ್ತು ಏನು ಹೆಚ್ಚಿಗೆ ಸಾಕು ಇಷ್ಟು ಲೈಟ್ ಎಲ್ಲೋ ಮತ್ತು ರೆಡ್ ಮತ್ತು ಗ್ರೀನ್ ಆಗಿ ಎಲ್ಲ ತರಕಾರಿಗಳು ಹಾಕಿ ತಿಂದುಬಿಟ್ರೆ ತಿನ್ನು ಫೈಬರು ಪ್ರೋಟೀನು ಕ್ಯಾಲ್ಸಿಯಮು ಎಲ್ಲ ಇದೆ. ನಾನು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಎಷ್ಟು ಹಾಕ್ತೀನಿ ಅಂದರೆ ಅವಾಗಲೇ ಎಣ್ಣೆ ಹಾಕಿದ್ದಲ್ಲ, ಆ ಮೆಜರ್ಮೆಂಟ್ ಕಪ್ಪಲ್ಲೇ ಒಂದಿಷ್ಟು ಹಾಕ್ತೀನಿ. ಯಾಕೆಂದರೆ ತರಕಾರಿ ಬೇಯಿ ನಿಮಗೆ ಇನ್ನೊಂದು ಕಪ್ ಬೇಕು ಅನ್ಸಿದ್ರೆ ಇನ್ನೂ ಒಂದು ಮೆಜರ್ಮೆಂಟ್ ಬೇಕು ಅಂದರೆ ಹಾಕೋಬೋದು. ಆ್ಯಕ್ಚುಲಿ ನಾನು ಹಾಕ್ತೀನಿ ನೋಡಿ, ಅಷ್ಟೇ ಸಾಕಂದರೆ ಸಾಕು ಬಿಟ್ಕೋಬೋದು. ನನಗೆ ಮತ್ತು ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಬೇಕಾಗಿರೋದ್ರಿಂದ ನೋಡಿ ಇಷ್ಟ ಆಗ್ತೀನಿ. ಬೇಯೋದಕ್ಕೂ ಚೆನ್ನಾಗಿದೆ. ಒಂದು 2 ಮಿನಿಟ್ಸ್ ಇದು ಚೆನ್ನಾಗಿ ಬೇಕೊಳ್ಳಿ ಅಂತ ಹೇಳ್ಬಿಟ್ಟು ಇದನ್ನು ನಾನು ಕ್ಲೋಸ್ ಮಾಡ್ತೀನಿ, ಮುಚ್ಚಿ ಹಾಕ್ತೀನಿ. ಆಮೇಲೆ ಕಾಯಿ ಮತ್ತೆ ಇದನ್ನು ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಕೊಳ್ಳಿ. ಇದು ಸಿಮ್ಮಲ್ಲೇ ಬೇಕೊಳ್ಳಿ ಅದು, ಸರಿನಾ? ಇವಾಗ ಒಂದು 5 ಮಿನಿಟ್ಸ್ ಆಗಿರಬಹುದು. ಸೊ 5 ಮಿನಿಟ್ಸ್ ಆದಮೇಲೆ ಯಾವ ಥರ ಬೆಂದೈತೆ ಅಂತ ನೋಡೋಣ. ನೋಡಿ ಆಲ್ಮೋಸ್ಟ್ ಒಂದು 90% ಬೆಂದಿದೆ, ಗೊತ್ತಾಗುತ್ತೆ ನಿಮಗೆ. ನೋಡಿ ಎಲ್ಲ ತರಕಾರಿಗಳೂ ಚೆನ್ನಾಗಿ ಬೆಂದಿದೆ, ಅವರೆಕಾಳು ಬೆಂದಿದೆ, ಎಲ್ಲ ಬೆಂದಿದೆ. ಇವಾಗ ನೀರು ಎಲ್ಲ ಕರೆಕ್ಟಾಗಿ ಇದೆ. ನಾನು ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ನೋಡಿರಿ, ಒಂದು ಬಟ್ಲು ಕಾಯಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ನಾನು ಜಾಸ್ತಿ ಕಾಯಿಗಳನ್ನು ಹಾಕಿ ಯಾವುದೂ ರೆಸಿಪಿನ ಇಲ್ಲಿವರೆಗೂ ತೋರಿಸೇ ಇಲ್ಲ. ಸೊ ಕಾಯಿ ಇದೇನಿಲ್ಲ, ನಾರಿದು ನೋಡಿರಿ. ಕಾಯಿ ಹಾಕ್ಬಿಟ್ರೆ ಒಂದು ಸ್ವಲ್ಪ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ. ಹಸಿ ಕಾಯಿ ಇವತ್ತು ನಾನು ಯಾವತ್ತಾದರೂ ಕಾಯಿ ಹಾಕಬೇಕು ಅಂದರೆ ನಮ್ಮ ಮನೇಲಿ ಹಸಿ ಕಾಯಿ ಇದ್ದರೆ ಮಾತ್ರ ಹಾಕ್ತೀನಿ, ಇಲ್ಲಾಂದರೆ ನಾನು ಹಾಕಲ್ಲ. ಯಾಕೆಂದರೆ ನನ್ನ ಹೆಲ್ತಿಗೆ ಒಣಗಿರೋ ಕಾಯಿ ಅಥವಾ ಹಳೆಯದು ನನಗೆ ಇಡ್ಸಲ್ಲ. ಸೊ ನಾನೇನು ಮಾಡ್ತೀನಿ, ಹಸಿ ಕಾಯಿ ಇದ್ದರೆ ಮಾತ್ರ ಹಾಕ್ತೀನಿ, ಒಣ ಕಾಯಿ ಇದ್ದರೆ ಹಾಕೋಕ್ಕೆ ಹೋಗಲ್ಲ ನಾನು. ನೋಡ್ರಿ ಈ ಥರ ಬರುತ್ತೆ. ಹಾಗೇ ಆವಾಗಲೇ ನೋಡಿದ್ರಲ್ಲ ಬೆಂದಿರೋದ್ರಲ್ಲೇ ಹಾಗೆ ತಿನ್ಬೋದು. ಬಟ್ ಇದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ 100% ನಮ್ಮ ಪಲ್ಯ ರೆಡಿ. ಈಗ ಇದಕ್ಕೆ ನೀವು ಕಾಯಿನ ಹಂಗೆ ಹಾಕಿದ್ನಲ್ಲ, ಅದ್ರ ಬದಲಿಗೆ ನೀವು ರುಬ್ಕೊಂಡು ಹಾಕಿದ್ರೆ ಸಾಂಬಾರು ಥರ ಆಗೋಗ್ಬಿಡುತ್ತೆ. ಇದಕ್ಕೆ ನೀವು ಸಾಂಬಾರು ಮಾಡ್ಕೋಬೋದು. ನಾನು ಸಾಂಬಾರೇನು ಮಾಡಿಲ್ಲ ಇವತ್ತು. ಸೊ ಇದಕ್ಕೆ ನೀವು ಗ್ರೇವಿಗೆ ನೀವು ಕಾಯಿನ ರುಬ್ಬಿಟ್ಟು ಹಾಕ್ಬಿಟ್ರೆ ಸೊ ಸಾಂಬಾರು ಥರ ಆಗುತ್ತೆ. ಸೊ ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ನೀವು ಕಾಯಿ ಹಾಕ್ಕೊಂಬಿಟ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ನಮ್ಮದು ಪಲ್ಯ ರೆಡಿಯಾಗಿದೆ. ಸೊ ನಿಮಗೆ ತೋರಿಸ್ತೀನಿ ಬಟ್ಲಿಗೆ ಹಾಕ್ಬಿಟ್ಟು. ನೋಡ್ರಿ ಸೂಪರಾಗಿರೋ ಅಂಥ ಈ ಒಂದು ಪಲ್ಯ ರೆಡಿ. ಗ್ರೀನಾಗಿರುತ್ತೆ ಮತ್ತು ಅವರೆಕಾಳು ಇದೆ, ಇದರಲ್ಲಿ ಬಟಾಣಿ ಇದೆ, ಎಲ್ಲದೂ ಇದೆ. ಸೊ ಚೆನ್ನಾಗಿದೆ ನೋಡಿ, ಸೂಪರಾಗಿರೋ ಅಂಥ ಅವರೆಕಾಳು ಪ್ಲಸ್ ವೆಜಿಟೇಬಲ್ ಪಲ್ಯ, ಕಾಯಿ ಮತ್ತು ಎಲ್ಲ ಇರೋ ಅಂತಹ ನಮ್ಮ ವೆಜಿಟೇಬಲ್ ಕುರ್ಮಾ ಅಥವಾ ಅವರೆಕಾಳು ಕುರ್ಮಾ ಅಂತ ಹೇಳ್ಬೋದು. ಇವಾಗ ರೆಡಿಯಾಗಿದೆ. ನೀವು ತಿನ್ನೋದಕ್ಕೆ ಇದ್ರ ಜೊತೆ ನೋಡಿ ಹಿಂಗೆ ಹಾಕ್ಬಿಟ್ಟು ಸರ್ವ್ ಮಾಡಿಬಿಟ್ರೆ ಬಟಾಣಿ ಐತೆ, ಅವರೆಕಾಳಿದೆ, ಶುಂಠಿ ಪೇಸ್ಟ್ ಇದೆ, ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆ, ಮತ್ತು ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕಂತೂ ಇನ್ನೂ ಸಖತ್ತಾಗಿರುತ್ತೆ. ಸರಿನಾ? ಇದನ್ನು ನೋಡ್ಕೊಂಡ್ರಿ ಅಲ್ವಾ? ಇದ್ರ ಜೊತೆ ಸ್ವಲ್ಪ ರೈಸ್ ಹಾಕೊಂಡ್ರೆ ಹೇಗಿದೆ ಅಂತ ತೋರಿಸ್ತೀನಿ. ನಾನು ರೈಸ್ನ ಫಸ್ಟೇ ಮಾಡಿಟ್ಬಿಟ್ಟಿದ್ದೀನಿ ನೋಡಿರಿ. ಇವಾಗ ಇದು ರೆಡಿಯಾಗಿರೋದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಇಡ್ತೀನಿ. ಸೊ ಇದಕ್ಕೆ ಸ್ವಲ್ಪ ರೈಸ್ ಜೊತೆ ಬಿಸಿಯಾಗಿರೋಂಥ ರೈಸ್ ಜೊತೆ ಕೊಟ್ಟರೆ ನಮ್ಮ ಒಂದು ಪಲ್ಯ ಸೂಪರ್ ಆಗಿದೆ ನೋಡಿ. ಸೊ ಇದನ್ನು ಟ್ರೈ ಮಾಡಿ ಒಂದ್ಸಲ ನೋಡಿ.
ಆಮೇಲಿಂದ ನಾನು ಮತ್ತೆ ಇದಕ್ಕೆ ಚಪಾತಿ ಮಾಡಿಬಿಟ್ಟು ಜೊತೆ ತಿನ್ನೋದು ಹೇಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.